ಮದುವೆ ಮಂಟಪದಲ್ಲಿ ತಾಳಿ ಕಟ್ಟಿದ ಮರು ನಿಮಿಷವೇ ಈ ವರ ನನಗ್ ಬೇಡ ಸ್ವಾಮಿ ಅಂತ ಹುಡುಗಿ ಆ ಸ್ಪಾಟ್ ನಿಂದ ಎಸ್ಕೇಪ್ ಆಗ್ತಾಳೆ. ವರನಿಂದ ತಪ್ಪಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ಮದುವೆ ಮುಂಚೆ ಎಸ್ಕೇಪ್ ಆಗ್ಬೋದಿತ್ತು. ಆದ್ರೆ ಇದಕ್ಕಾಗಿ ತಾಳಿ ಕಟ್ಟಿದ ತಕ್ಷಣ ಈ ಗಂಡ ಬೇಡ ಅಂತ ಹೇಳಿ ಓಡೋದಿದೆಯಲ್ಲ, ಇಲ್ಲೇ ಈ ಸಿನಿಮಾದ ಬಿಗ್ಗೆಸ್ಟ್ ಟ್ವಿಸ್ಟ್ ಇರೋದು. ಈ ಸ್ಟೋರಿನ ಬೇರೆ ಯಾರು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ಯೂತ್ಸ್ ಮತ್ತೆ ಹುಡುಗರು ಮಾತ್ರ ಖಂಡಿತ ಕೇಳಲೇಬೇಕು. ಸೊ ಹಲೋ ಗೈಸ್, ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋದು ತಮಿಳ್ ಮೂವಿ ಪ್ಯಾರ್ ಪ್ರೇಮ ಕಲ್ಯಾಣಂ ಅಂತ. ಸೊ ಕತೆ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಕತೆ ಶುರು ಮಾಡುವ. ಈ ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಒಬ್ಬ ಹುಡುಗಿನ ತೋರಿಸ್ತಾರೆ. ಅವಳ ಹೆಸರು ಪವಿ. ಪವಿ ಫ್ಯಾಮಿಲಿಯಲ್ಲಿ ಟೋಟಲ್ 3 ಜನ ಇರ್ತಾರೆ. ಅಜ್ಜ, ಅಮ್ಮ, ಆಮೇಲೆ ಅಪ್ಪ. ಅಜ್ಜನಿಗೆ ನಡೆಯೋಕೆ ಆಗಲ್ಲ. ಅಜ್ಜನಿಗೆ ಏನೇ ಹೆಲ್ಪ್ ಬೇಕಿದ್ರು ಕೂಡ ಅದನ್ನ ಪವಿನೇ ಮಾಡೋದು. ಅದಲ್ದೆ ಅಪ್ಪನಿಗೆ ಶುಗರ್ ಬೇರೆ ಇದೆ. ಪದೇ ಪದೇ ಶುಗರ್ ಟ್ಯಾಬ್ಲೆಟ್ ನ ತಗೊಳ್ಳೋದು ಮರ್ತು ಬಿಡ್ತಾರೆ. ಹೀಗೆ ಈ ಮನೆಯಲ್ಲಿ ಪ್ರತಿಯೊಂದು ವಿಷಯಕ್ಕೂ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ಯಾರಿಗೆ ಏನ್ ಬೇಕು ಎಲ್ಲವನ್ನು ಕರೆಕ್ಟ್ ಆಗಿ ಮಾಡೋಳೆ ಪವಿ. ಆದ್ರೆ ಎಷ್ಟೇ ಕಾಳಜಿಯಿಂದ ನೋಡ್ಕೊಂಡ್ರು ಕೂಡ ಅವಳ ಅಮ್ಮ ಹೇಳೋದು ಒಂದೇ ಒಂದು ಮಾತು: ನೀನು ಈಗ ನಮ್ಮನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ರು ಕೂಡ ಮದುವೆ ಆದ್ಮೇಲೆ ಗಂಡನ ಮನೆಗೆ ಹೊರಟೋಗ್ಬಿಡ್ತೀಯ, ಆಮೇಲೆ ನಮ್ಮನ್ನ ಯಾರಮ್ಮ ನೋಡ್ಕೊಳ್ಳೋದು ಅಂತ ಗೊಣ ಅಂತಿರ್ತಾರೆ. ಆದ್ರೆ ಪವಿ ಇದಕ್ಕೆಲ್ಲ ಕೇರ್ ಮಾಡಲ್ಲ. ಈಗ ಫ್ಯಾಮಿಲಿ ವರ್ಕ್ ಮುಗಿಸ್ಬಿಟ್ಟು ತನ್ನ ಲೈಫಿಗೆ ಬಂದ್ರೆ ಪವಿ ಇನ್ಸ್ಟಾಗ್ರಾಮ್ ನಲ್ಲಿ ದೊಡ್ಡ ಸೆಲೆಬ್ರಿಟಿ. ತನ್ನ ಡೈಲಿ ಲೈಫಿನ ವಿಷಯಗಳನ್ನು ವಿಡಿಯೋ ಮಾಡಿ ಹಾಕಿ ಅದರ ಮೂಲಕ ದುಡ್ಡು ಮಾಡೋ ಹುಡುಗಿಯೇ ಪವಿ. ಈಗ ಇದು ಮದುವೆ ಹೆಣ್ಣಿನ ಫ್ಯಾಮಿಲಿ ಕತೆ. ಈಗ ಮದುವೆ ಗಂಡಿನ ವಿಷಯಕ್ಕೆ ಬಂದ್ರೆ ಹುಡುಗ ದುಬೈಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಅವನೇ. ದುಬೈಯಲ್ಲಿ ಇರೋದಕ್ಕೆ ಅವನಿಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಯಪ್ಪೋ ಯಾವಾಗ ಊರಿಗೆ ಹೋಗ್ತೀನೋ ಅಂತ ಕಾಯ್ತಾ ಇದ್ದಾನೆ. ಆದ್ರೆ ಹುಡುಗ ಎಷ್ಟೇ ಕಷ್ಟಪಟ್ಟರು ಕೂಡ ಅವನಿಗೆ ಇರೋ ಒಂದೇ ಒಂದು ಏಮ್ ಏನಪ್ಪಾ ಅಂತಂದ್ರೆ ಹೇಗಾದ್ರೂ ಲವ್ ಮಾಡಿನೇ ಮದುವೆ ಆಗ್ಬೇಕು ಅನ್ನೋ ಒಂದು ಆಸೆ. ಇದನ್ನೆಲ್ಲ ಪಕ್ಕಕ್ಕಿಟ್ರೆ ಅವನಿಗೆ ದುಬೈ ಕೆಲ್ಸ ಅಸ್ಲಾಗಿ ಇಷ್ಟನೇ ಇಲ್ಲ. ತಕ್ಷಣ ಕೆಲ್ಸ ಮಾಡೋ ಜಾಗದಲ್ಲೇನೆ 2 ಬಾಟ್ಲಿ ತಗೊಂಡ್ ಹೋಗ್ತಾನೆ ಕುಡಿಯಕ್ಕೆ. ಅವಾಗ ಏನೋ ಆಫೀಸ್ ಟೇಬಲ್ ಮೇಲೆ ಕುಡಿತೀಯ ಅಂತ ಕಂಪನಿ ಬಾಸು ಹೊರಗಡೆ ಹೋಗೋ ನಾಯಿ ಅಂತ ಕುತ್ತಿಗೆ ಹಿಡಿದು ಹೊರಗೆ ಹಾಕ್ಬಿಡ್ತಾರೆ. ಕೆಲ್ಸ ಹೋದ ವಿಷಯವನ್ನು ಅಪ್ಪನಿಗೆ ಫೋನ್ ಮಾಡಿ ಹೇಳಿದ್ರೆ ಅಪ್ಪ ಸಖತ್ ಟೆನ್ಷನ್ ಆಗ್ತಾರೆ. ಅಪ್ಪ ಅಷ್ಟೇ ಅಲ್ಲಪ್ಪ, ನಾನ್ ಕೆಲ್ಸ ಬಿಟ್ಟಿಲ್ಲ, ಅವರೇ ತೆಗೆದ್ಬಿಟ್ರು ಅಂತಾನು ಹೇಳ್ತಾನೆ. ಸರಿ, ಇವಾಗ ದುಬೈಯಲ್ಲಿ ಬೇರೆ ಕೆಲ್ಸ ಹುಡ್ಕೋಣ ಅಂತಂದ್ರೆ ಆದ್ರೆ ಅವನಿಗೆ ವರ್ಕ್ ಪರ್ಮಿಟ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಈಗ ಬೇರೆ ಕೆಲ್ಸವೇ ಇಲ್ಲ, ಬೇರೆ ದಾರಿನೂ ಇಲ್ಲ. ನಮ್ಮ ಹೀರೋ, ಅವನ ಹೆಸರು ಎಲೆನ್, ಈಗ ಮನೆಗೆ ವಾಪಸ್ ಬರಲೇಬೇಕು. ಎಲೆನ್ ಅಪ್ಪ ಸಖತ್ ಸ್ಟ್ರಿಕ್ಟ್ ಆಗಿದ್ರು ಕೂಡ ಅಮ್ಮ ಮಾತ್ರ ಫುಲ್ಲು ಸಪೋರ್ಟು. ಮಗು, ನೀನು ಯಾವುದಕ್ಕೂ ಬೇಜಾರ್ ಮಾಡ್ಕೋಬೇಡ, ಕೆಲ್ಸ ಹೋದ್ರೆ ಹೋಯ್ತು, ನೀನ್ ತಕ್ಷಣ ಮನೆಗ್ ಬಾ ಅಂತ ಮನೆ ಕರೆಸ್ಕೊಳ್ತಾರೆ. ಮನೆಗ್ ಬಂದ ತಕ್ಷಣ ಅಮ್ಮನಿಗೆ ಸಖತ್ ಖುಷಿ, ಆದ್ರೆ ಅಪ್ಪನಿಗೆ ಮಾತ್ರ ಫುಲ್ ಕೋಪ. ಯಾಕಂದ್ರೆ ಕಷ್ಟಪಟ್ಟು ವಿದೇಶಿ ಕೆಲ್ಸಕ್ಕೆ ಕಳಿಸಿದ್ರೆ ಕೆಲ್ಸ ಬೇಡ ಅಂತ ವಾಪಸ್ ಬಂದವನೆ. ಇನ್ಮೇಲೆ ನಿನ್ನೇನ ಸುಮ್ನೆ ಬಿಟ್ರೆ ಜವಾಬ್ದಾರಿ ಕಲಿಯಲ್ಲ ನೀನು, ಬೇರೆ ದಾರಿನೇ ಇಲ್ಲ, ನಿನಗೊಂದು ಮದ್ವೆ ಮಾಡ್ಬಿಡ್ತೇನೆ ಅಂತ ಮದುವೆಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಹುಡುಗನಿಗೆ ಕೆಲ್ಸ ಇಲ್ಲಿದ್ರು ಪರವಾಗಿಲ್ಲ, ಮದುವೆ ಮಾಡೋಣ ಅಂತ ತಮ್ಮ ಸರ್ಕಲ್ ನಲ್ಲಿ ಹುಡುಗಿಯ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಒಂದು ಪ್ರಪೋಸಲ್ ಬರುತ್ತೆ. ಆ ಹುಡುಗಿ ನಂಬರ್ ಕಳಿಸ್ಬಿಟ್ಟು, ತಮ್ಮ ಇನ್ನು ಕೆಲ್ಸಕ್ಕೆ ಸರಿಯಾಗಿ ಹೋಗ್ಲಿಲ್ಲ, ಅಟ್ಲೀಸ್ಟ್ ಈ ಹುಡುಗಿನ ನೋಡಿ ಮಾತಾಡ್ಬಿಟ್ಟು ಮದುವೆ ಮುಗಿಸ್ಬಿಡು, ಆಮೇಲೆ ಆಗೋದೆಲ್ಲ ತಾನಾಗ್ ಆಗುತ್ತೆ ಅಂತ ಅಪ್ಪ ಅಡ್ವೈಸ್ ಕೊಡ್ತಾರೆ. ನಮ್ಮ ಹುಡುಗನ್ಗೆ ಲವ್ ಮ್ಯಾರೇಜ್ ಆಗ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಅಪ್ಪನ್ ಮಾತಿ ಮೀರಿ ಏನು ಮಾಡೋದಕ್ಕೆ ಆಗಲ್ಲ. ಬೇರೆ ದಾರಿ ಇಲ್ದಂಗೆ ಆ ಹುಡುಗಿ ನಂಬರ್ ತಗೊಂಡ್ಬಿಟ್ಟು ಹುಡುಗಿ ಹೇಗಿರ್ತಾಳೋ ಏನೋ ಅಂತ ನೋಡೋಕೆ ಒಂದು ಮೆಸೇಜ್ ಹಾಕ್ತಾನೆ. ಅದಕ್ಕೆ ಆ ಹುಡುಗಿ, ವೇಟ್ ಮಾಡಿ, ನಾಳೆ ನಾನೇ ಬಂದು ನಾನು ಹೇಗಿದ್ದೀನಿ ಅಂತ ತೋರಿಸ್ತೀನಿ, ನಾನು ಪರ್ಪಲ್ ಕಲರ್ ಚೂಡಿದಾರ್ ಹಾಕೊಂಡು ಬರ್ತೀನಿ ಅಂತ ಒಂದು ಕ್ಲೂ ಕೊಡ್ತಾಳೆ. ನೆಕ್ಸ್ಟ್ ಡೇ ಕಾಫಿ ಶಾಪ್ ನಲ್ಲಿ ಆ ಹುಡುಗಿನ ಮೀಟ್ ಮಾಡೋಕೆ ಎಲೆನ್ ಬರ್ತಾನೆ. ಅಲ್ಲಿ ಬಂದ ತಕ್ಷಣ ಪರ್ಪಲ್ ಚೂಡಿದಾರ್ ಕ್ಲೂ ಕೊಟ್ಟಿದ್ಲಲ್ಲ, ಆ ಕಾಫಿ ಶಾಪ್ ನಲ್ಲಿ ಪರ್ಪಲ್ ಚೂಡಿದಾರ್ ಹಾಕೊಂಡಿದ್ದು ಬೇರೆ ಯಾರು ಅಲ್ಲ, ಸ್ವತಃ ಪವಿ. ಪವಿನ ನೋಡಿದ ತಕ್ಷಣ ಎಲೆನಿಗೆ ಫುಲ್ಲು ಶಾಕು. ಪರವಾಗಿಲ್ವಲ್ಲ, ನಮ್ಮಪ್ಪ ನನಗಾಗಿ ಇಷ್ಟೊಂದು ಮುದ್ದಾದ ಹುಡುಗಿನ ನೋಡಿದ್ರಲ್ಲ ಅಂತ ಖುಷಿಯಲ್ಲಿ ಕುಣಿದಾಡ್ತಾನೆ. ಎಲೆನ್ಗೆ ಒಂದು ಹ್ಯಾಬಿಟ್ ಇದೆ, ಏನಾದ್ರೂ ಬ್ಯೂಟಿಫುಲ್ ಆಗಿರೋದನ್ನ ನೋಡಿದ್ರೆ ತಕ್ಷಣ ಸ್ಕೆಚ್ ಬಿಡ್ಸೋಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ರೀತಿ ಪವಿ ನೋಡಿದ ತಕ್ಷಣ ಕಣ್ಣು ಮೂಗು ಎಲ್ಲವನ್ನು ಡ್ರಾ ಮಾಡ್ಬಿಟ್ಟು ಬೇರೆಯವರ ಮೂಲಕ ಹುಡುಗಿಗೆ ಕೊಟ್ಟು ಕಳಿಸ್ತಾನೆ. ಪವಿ ಅದು ನೋಡ್ಬಿಟ್ಟು ಸಖತ್ ಇಂಪ್ರೆಸ್ ಆಗ್ತಾಳೆ. ಯಾರು ಬರ್ತಿದ್ದು ಅಂತ ಅಕ್ಕಪಕ್ಕ ನೋಡ್ತಾ ಇರ್ತಾಳೆ. ಅವಾಗ್ಲೇ ಎಂಟ್ರಿ ತಗೋತಾನೆ ಎಲೆನ್. ಈಗ ಇನ್ನೊಂದು ಟ್ವಿಸ್ಟ್ ನಡೆಯುತ್ತೆ. ಪರ್ಪಲ್ ಚೂಡಿದಾರ್ ಹಾಕೊಂಡು ಇನ್ನೊಬ್ಬ ಹುಡುಗಿ ಬರ್ತಾಳೆ. ಅಲ್ಲಿ ಅವಳು ಹೇಳ್ತಾಳೆ, ಸಾರಿ, ನಾನು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡೆ, ನಿನ್ನೆ ನಿಮಗೆ ಮೆಸೇಜ್ ಮಾಡಿದ್ದು ಹುಡುಗಿ ನಾನೇ ಅಂತ ಅಂತಾಳೆ. ನಮಗೆ ಗೊತ್ತಾಗುತ್ತೆ ಹುಡುಗಿ ಚೇಂಜ್ ಆಗಿದ್ದಾಳೆ ಅಂತ. ಅವಾಗ ಎಲ್ಲನಿಗೆ ಅಯ್ಯೋ, ಸೀನ್ ರಿವರ್ಸ್ ಆಯ್ತಲ್ಲಪ್ಪ, ಇನ್ಮೇಲೆ ಪವಿನ ಪಟಾಯಿಸೋಕೆ ಆಗಲ್ಲ, ಅಪ್ಪ ನೋಡಿದ ಹುಡುಗಿನೇ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಹೊಸದಾಗಿ ಬಂದ ಹುಡುಗಿ ಜೊತೆ ಹರಟೆ ಹೊಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಆ ಹುಡುಗಿ ಏನೇ ಮಾತಾಡಿದ್ರು ಕೂಡ ಹೇಗಾದ್ರೂ ಮಾಡಿ ಅವಳನ್ನ ಇಲ್ಲಿಂದ ಕಳಿಸ್ಬಿಟ್ಟು ನಮ್ಮ ಪವಿನ ಕನೆಕ್ಟ್ ಮಾಡ್ಕೋಬೇಕು ಅನ್ನೋ ಪ್ಲಾನ್ ನಲ್ಲಿ ಬೇಸರದಿಂದಲೇ ಮಾತಾಡ್ತಾ ಇರ್ತಾನೆ. ಎಲ್ಲನ್ನೂ ಹುಡುಗಿಗೆ ಹೇಳ್ತಾನೆ, ಇನ್ಮೇಲೆ ನಿನಗಾಗಿ ಟೈಮ್ ಸ್ಪೆಂಡ್ ಮಾಡೋಕೆ ಆಗಲ್ಲ, ಯೋಚನೆ ಮಾಡಿ ಹೇಳು ಅಂತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹುಡುಗಿ ನೋಡಿ ಬಂದ ತಕ್ಷಣ ಒಂದು ವಿಷಯ ಊರಿಡಿ ವೈರಲ್ ಆಗ್ಬಿಡುತ್ತೆ. ಅದೇನಪ್ಪಾ ಅಂತಂದ್ರೆ
ಪವಿ ತನ್ನ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಹಲೋ ಗಾಯ್ಸ್, ನೀವು ಎಷ್ಟೋ ರೆಡ್ ಫ್ಲಾಗ್ ಗಳನ್ನ ನೋಡಿರ್ತೀರಾ, ಆದ್ರೆ ರೆಡ್ ಫ್ಲಾಗಿನ ಸಾಕ್ಷಾತ್ ರೂಪ ನೋಡಿದೀರಾ ಅಂತ ಎಲೆನ್ ಆ ಹೊಸ ಹುಡುಗ ಜೊತೆ ಏನೇನ್ ಮಾತಾಡಿದ್ನೋ ಅದನ್ನೆಲ್ಲ ರೆಕಾರ್ಡ್ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟಿದ್ದಾಳೆ. ಅದು ನಮ್ಮ ಹುಡುಗ ನಾರ್ಮಲ್ ಆಗಿ ಕೂಡ ಮಾತಾಡಿರಲ್ಲ. ಮದುವೆ ಆದ್ಮೇಲೆ ನೀನೇನ ನೋಡ್ಕೊಳ್ಬೇಕು, ಕೆಲ್ಸಕ್ಕೆಲ್ಲ ಹೋಗ್ಬಾರ್ದು ಅಂತ ಏನೇನೋ ಮಾತಾಡಿರ್ತಾನೆ. ಯಾಕಂದ್ರೆ ಆ ಗ್ಯಾಪ್ ನಲ್ಲಿ ಅವಳನ್ನ ಕಳಿಸ್ಬಿಟ್ಟು ಪವಿ ಜೊತೆ ಮಾತಾಡ್ಬೇಕು ಅಂತ. ಆದ್ರೆ ಪವಿ ಇದನ್ನೆಲ್ಲ ನೋಟ್ ಮಾಡ್ಬಿಟ್ಟು ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾಳೆ. ನಾರ್ಮಲ್ ಆಗಿ ಹುಡುಗರ ವಿಷಯದಲ್ಲಿ ಚಿಕ್ಕ ತಪ್ಪು ಸಿಕ್ಕರೂ ಬಿಡಲ್ಲ, ಅಂತದ್ರಲ್ಲಿ ಎಲೆನ್ ಓವರ್ ಆಗಿ ಮಾತಾಡೋನೆ. ಇನ್ಮೇಲೆ ಕೇಳ್ಬೇಕಾ, ಊರಿಡಿ ಎಲೆನ್ ರೆಡ್ ಫ್ಲಾಗ್ ಅಂತ ಮಾತು. ಇದರಿಂದ ಅವನಿಗೆ ತೀವ್ರ ಅವಮಾನ ಆಗ್ತಾ ಇದೆ. ನೋಡಿದ ಹುಡುಗಿ ಮನೆಯವರು ಕೂಡ ಇವನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಕಾಲಾಯ ತಸ್ಮೈ ನಮಃ. ನಾನು ಅವಳನ್ನ ರಿಜೆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅವಳೇ ಮಾಡ್ಬಿಟ್ಲಲ್ಲಪ್ಪ ಅಂತ ಅನ್ಕೋತಾನೆ. ಇದಕ್ಕೆಲ್ಲ ಕಾರಣವಾದ ಪವಿನ ನಾನ್ ಸುಮ್ನೆ ಬಿಡಲ್ಲ ಅಂತ ಪವಿನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ದಿಢೀರನೆ ಒಂದು ದಿನ ಪವಿ, ಹಲೋ ಗಾಯ್ಸ್, ನಾನು ಪಕ್ಕದ ಶಾಪಿಂಗ್ ಮಾಲ್ ನಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀನಿ, ಇಲ್ಲಿ ಎಲ್ಲ ಐಟಮ್ಸ್ ಚೆನ್ನಾಗಿದೆ ಅಂತ ಲೈವ್ ಪ್ರಮೋಷನ್ ಮಾಡ್ತಾ ಇರ್ತಾಳೆ. ಆವಾಗ ಎಲ್ಲ ನೋಡ್ತಾನೆ. ಆ ಲೈವ್ ನೋಡ್ಬಿಟ್ಟು ಓ ಪಕ್ಕದ ಮಾಲ್ ಅಲ್ಲೇ ಇದ್ದಾಳ, ಇವಳನ್ನ ಹೇಗಾದ್ರೂ ಮಾಡಿ ಹಿಡಿಲೇಬೇಕು ಅಂತ ಓಡ್ತಾನೆ. ಆದ್ರೆ ಆ ರೆಡ್ ಫ್ಲಾಗ್ ನನ್ನ ಬೆನ್ನಿಂದೆ ಓಡ್ ಬರ್ತಾವನೆ ಅಂತ ಪವಿಗೆ ಗೊತ್ತಾದ್ಮೇಲೆ ಎಸ್ಕೇಪ್ ಆಗೋಕೆ ನೋಡ್ತಾಳೆ. ಮಾಲ್ ನಲ್ಲಿ ಸುತ್ತಿ ಓಡಿದ್ರು ಕೂಡ ಜಾಗ ಸಿಗೋದಿಲ್ಲ. ಒಂದು ಶಾಪಿಂಗ್ ಒಳಗಡೆ ಲಾಕ್ ಆಗ್ತಾಳೆ. ಎಲ್ಲನೂ ಫುಲ್ ಕೋಪದಿಂದ ಹತ್ತಿರ ಬರ್ತಾನೆ. ಅದಕ್ಕೆ ಅವಳು, ಇಲ್ಲಿ ನೋಡಿ ಗಾಯಸ್, ಈ ರೆಡ್ ಫ್ಲಾಗ್ ನನ್ನ ಫಾಲೋ ಮಾಡಿ ಟಾರ್ಚರ್ ಕೊಡ್ತಾವನೆ ಅಂತ ಮತ್ತೆ ಇನ್ಸ್ಟಾದಲ್ಲಿ ಲೈವ್ ಹಾಕ್ತಾಳೆ. ಅದಕ್ಕೆ ಎಲ್ಲನ್ ಹೇಳ್ತಾನೆ, ಹಾಕು ಪರವಾಗಿಲ್ಲ, ನನಗೂ ಜನಗಳ ಹತ್ರ ಮಾತಾಡೋದಿದೆ. ವೀಕ್ಷಕರೇ, ನಾನು ಯಾಕೆ ರೆಡ್ ಫ್ಲಾಗ್ ಅಂತ ನೀವು ಅನ್ಕೊಂಡಿರ್ಬೋದಲ್ವಾ. ನಾನು ಕಾಫಿ ಶಾಪ್ ನಲ್ಲಿ ಒಬ್ಬ ಮುದ್ದಾದ ಹುಡುಗಿನ ನೋಡಿದ್ದೆ. ಆದ್ರೆ ನಮ್ಮಪ್ಪ ನಾನ್ ನೋಡಿದ ಹುಡುಗಿನೇ ಮದ್ವೆ ಆಗ್ಬೇಕು ಅಂತ ಅಂದ್ರು. ಹೇಗಾದ್ರೂ ಮಾಡಿ ಆ ಹುಡುಗಿನ ಕಳಿಸ್ಬೇಕು ಅಂತಲೇ ನಾನು ಆ ರೀತಿ ಮಾಡ್ದೆ. ಲವ್ ಮಾಡಿ ಮದ್ವೆ ಆಗ್ಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ. ನನಗೆ ಇಷ್ಟವಾದ ಹುಡುಗಿನ ನೋಡ್ದೆ, ಅವಳ ಕಣ್ಣು ನೋಡ್ದೆ, ಪ್ರಪೋಸ್ ಮಾಡೋಕೆ ಟ್ರೈ ಮಾಡ್ದೆ. ಆದ್ರೆ ಅಷ್ಟರಲ್ಲಿ ದೊಡ್ಡ ಡ್ರಾಮಾ ನಡೀತು. ಆದ್ರೆ ಈಗ ಆ ಹುಡುಗಿ ಪಕ್ಕದಲ್ಲೇ ನಿಂತಿದ್ದೀನಿ. ಈಗ ಆ ಹುಡುಗಿ ಒಪ್ಕೊಂಡ್ರೆ ರೆಡ್ ಫ್ಲಾಗ್ ಆಗಿರೋ ನಾನು ಅವಳ ಕೃಪೆಯಿಂದ ಗ್ರೀನ್ ಫ್ಲಾಗ್ ಆಗಿ ಚೇಂಜ್ ಆಗ್ತೀನಿ. ಈ ತರ ಅವನು ಪವಿಯ ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ಹೇಳ್ಬಿಡ್ತಾನೆ. ಎಲ್ಲನ್ನು ಮಾತಾಡಿದ ರೀತಿ ಪವಿಗೆ ತುಂಬಾ ಇಷ್ಟ ಆಗುತ್ತೆ. ಪರವಾಗಿಲ್ವಲ್ಲ, ಹುಡುಗ ಚೆನ್ನಾಗಿಯೇ ಮಾತಾಡ್ತಾನೆ, ಅವನು ತನ್ನನ್ನೇ ಪ್ರಪೋಸ್ ಮಾಡಿದ್ದು ಅಂತ ಪವಿಗೆ ಅರ್ಥ ಆಗುತ್ತೆ. ಆದ್ರೆ ಮುಂಚೆ ಪರಿಚಯವೇ ಇಲ್ಲ ಅವನ ಜೊತೆ ತಕ್ಷಣ ಹೇಗೆ ಮದುವೆ ಆಗೋದು, ಸ್ವಲ್ಪ ದಿನ ಬೆರೆತು ನೋಡೋಣ ಅಂತ ಇಬ್ರು ಲವ್ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಅವರಿಬ್ರು ತುಂಬಾ ಕ್ಲೋಸ್ ಆಗ್ತಾರೆ. ಹುಡುಗ ಮನೆಗೆ ಅರ್ಥ ಆಗುತ್ತೆ, ಹುಡುಗ ತುಂಬಾ ಇಷ್ಟ ಪಡ್ತಾ ಇದ್ದಾನೆ ಹುಡುಗಿ ಅಂತ. ಇನ್ಮೇಲೆ ಸುಮ್ನೆ ಇರೋಕೆ ಆಗಲ್ಲ, ಹುಡುಗನಿಗೆ ಹುಡುಗಿ ಇಷ್ಟವಾಗಿದೆ, ಬೇರೆ ದಾರಿ ಇಲ್ಲ ಅಂತ ಹುಡುಗಿ ಮನೆಗೆ ಹೋಗಿ ಹೆಣ್ಣು ಕೇಳ್ತಾರೆ. ಗಂಡು ನಮಗೆ ಓಕೆ ಅಂತ ಹುಡುಗಿ ಮನೆಗೂ ಕೂಡ ಹೇಳ್ತಾರೆ. ಇವಾಗ ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಮಾಡಿ ಮದುವೆಗೆ ಪ್ರಿಪರೇಷನ್ ಮಾಡ್ತಾರೆ. ಈಗ ಲವ್ ಮಾಡೋ ಕಪಲ್ಸ್ ಅಲ್ಲಿ ಹುಡುಗಿರ್ ರೆಗ್ಯುಲರ್ ಆಗಿ ಕೇಳ್ತಾರಲ್ವಾ, ಕೊನೆಗೆ ಪವಿ ಕೂಡ ಅದೇ ಕ್ವಶನ್ ಕೇಳ್ತಾಳೆ, ಏನ್ ಬೇಬಿ ನಿನಗೆ ಎಕ್ಸ್ ಗರ್ಲ್ ಫ್ರೆಂಡ್ ಯಾರಾದ್ರೂ ಇದ್ರಾ? ಅದಕ್ಕೆ ಎಲ್ಲನ್ನು ಹಾ ಇದ್ರು, ಆದ್ರೆ ಸ್ಕೂಲ್ ಟೈಮ್ ನಲ್ಲಿ ಅಂತ ಸಿಂಪಲ್ ಆಗಿ ಮುಗಿಸ್ತಾನೆ. ಆದ್ರೆ ಎಲ್ಲನ್ನು ವಾಪಸ್ ಅದೇ ಕ್ವಶನ್ ಪವಿಗೆ ಕೇಳ್ತಾನೆ. ತಕ್ಷಣ ಪವಿ ಕಾಲೇಜ್ ಫಸ್ಟ್ ಇಯರ್ ಅಲ್ಲಿ ಒಬ್ಬ, ಸೆಕೆಂಡ್ ಇಯರ್ ಅಲ್ಲಿ ಒಬ್ಬ, ಥರ್ಡ್ ಇಯರ್ ಅಲ್ಲಿ ಒಬ್ಬ ಅಂತ ಲಿಸ್ಟ್ ಹೇಳ್ತಾನೆ ಹೋಗ್ತಾಳೆ. ಎಲ್ಲನ್ನು ಗಾಬರಿ ಆಗ್ಬಿಡ್ತಾನೆ. ಏನಪ್ಪಾ ನಾಳೆ ಮದ್ವೆ ಇಟ್ಕೊಂಡು ಹಿಂಗ್ ಹೇಳ್ತಾಳಲ್ವಾ, ಬಿಡು ಹೋಗ್ಲಿ ಪಾಸ್ಟ್ ಅಲ್ವಾ ಅಂತ ಅಕ್ಸೆಪ್ಟ್ ಮಾಡ್ಕೋತಾನೆ. ಈಗ ಇಬ್ರು ಮದ್ವೆ ಆಗುತ್ತೆ. ಮದುವೆ ಆಗಿ ತಾಳಿ ಕಟ್ಟಿದ ತಕ್ಷಣ ಹೆಣ್ಣು ಗಂಡನ ಮನೆಗೆ ಹೋಗ್ಬೇಕು ತಾನೆ. ನಮ್ಮ ಪವಿ ಗಂಡನ ಮನೆಗೆ ಹೋಗಕ್ಕೆ ಕಾರ್ ಹತ್ತದೆ ಹಠ ಹಿಡಿತಾಳೆ. ಏನ್ ಮಗಳೇ ಯಾಕೆ ಯೋಚಿಸ್ತಾ ಇದೀಯಾ, ಹತ್ತು ಅಂತ ಎಲ್ರು ಬೈತಾರೆ. ಆದ್ರೆ ಪವಿ ತಲೆಯಲ್ಲಿ ಓಡ್ತಿರೋದು ಒಂದೇ, ಆಹಾ ಇನ್ಮೇಲೆ ನಾನು ಅಲ್ಲಿ ಇರೋಕ್ ಆಗಲ್ಲಪ್ಪ, ಓಡು ಜೂಟ್ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಇಡೀ ಫ್ಯಾಮಿಲಿಗೆ ಶಾಕ್. ಅಯ್ಯೋ ತಾಳಿ ಕಟ್ಟಿದ ಮರು ನಿಮಿಷವೇ ಹುಡುಗಿ ಓಡೋಗ್ಬಿಟ್ಟಲ್ಲಪ್ಪ, ಹಾಗಾದ್ರೆ ವರನಲ್ಲಿ ಖಂಡಿತ ಏನೋ ಒಂದು ದೋಷ ಇದೆ ಅಂತ ಊರಿಡಿ ಟಾಕ್ಸ್. ನಮ್ ಎಲನ್ ಬಿಡ್ತಾನ, ಪವಿ ಚಿನ್ನ ಎಲ್ಲಿ ಹೋಗ್ತಾ ಇದೆಯಾ ನನ್ ಬಿಟ್ಟು, ಬಾ ಮನೆಗೆ ಹೋಗೋಣ ಅಂತ ಓಡ್ತಿರೋ ಹೆಣ್ಣಿನ ಹಿಂದೆನೆ ಫಾಲೋ ಮಾಡ್ತಾನೆ. ಆದ್ರೆ ಪವಿ ಹಠ ಹಿಡಿತಾಳೆ, ನಾನು ನಿಮ್ ಮನೆಗ್ ಬರಲ್ಲ, ನೀನೇ ನಮ್ಮ ಮನೆಗ್ ಬಾ ಅಂತ ಹೇಳ್ತಾಳೆ. ಏನಂತಿದೀಯ, ನಾನ್ ನಿಮ್ ಮನೆಗ್ ಬರ್ಬೇಕಾ? ಹೌದು, ನಿನ್ನ ತಾಳಿ ಕಟ್ಟಬೇಕಾದ್ರೆ ರೈಟ್ ಸೈಡ್ ಅಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಂತಿದ್ರು, ಅವರು ತುಂಬಾ ಖುಷಿಯಾಗಿದ್ರು. ಆದ್ರೆ ಲೆಫ್ಟ್ ಸೈಡ್ ನಲ್ಲಿ ನಮ್ಮಪ್ಪ ಅಮ್ಮ ಅಳ್ತಿದ್ರು. ನಮ್ಮಪ್ಪ ಅಮ್ಮ ಯಾಕೆ ಅಳ್ಬೇಕಪ್ಪ, ನಾನ್ ಯಾಕೆ ಅವ್ರನ್ನ ಬಿಟ್ಟು ಬರ್ಬೇಕು? ಅದಲ್ದೆ ನಮ್ಮಪ್ಪನಿಗೆ ಶುಗರ್ ಟ್ಯಾಬ್ಲೆಟ್ ಯಾರು ಕೊಡ್ತಾರೆ, ಅಜ್ಜನನ್ನು ಯಾರು ನೋಡ್ಕೊಳ್ತಾರೆ, ಮತ್ತೆ ನಮ್ಮ ಮನೆ ನಾಯಿನ ಯಾರು ನೋಡ್ಕೊಳ್ತಾರೆ ಅಂತ ಫುಲ್ಲು ಸೆಂಟಿಮೆಂಟ್ ಆಗಿ ಮಾತಾಡ್ತಾಳೆ. ಈಗ ಮದುವೆ ಹೆಣ್ಣು ಹಾಕೋ ಒಂದೇ ಕಂಡೀಷನ್, ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬರಲ್ಲ, ನೀನೇ ನಮ್ಮ ಮನೆಗೆ ಅಳಿಯನಾಗಿ ಬರ್ತೀಯಾ ಅಂತ ಕೇಳ್ತಾಳೆ. ಆದ್ರೆ ಈ ವಿಷಯ ಸೊಸೈಟಿಯಲ್ಲಿ ಒಪ್ಕೊಳ್ಳೋಕೆ ಆಗಲ್ಲ, ವರನ ಮನೆಯಲ್ಲಿ ಕೂಡ ಯಾರು ಒಪ್ಪಲ್ಲ. ನಮ್ಮ ಮಗನನ್ನ ಮನೆ ಅಳಿಯನಾಗೆ ಕಳಿಸ್ಬೇಕು ಅಂತ ಅವರು ಹಠ ಹಿಡಿತಾರೆ. ಈ ಕಡೆ ಹೆಣ್ಣಿನ ಮನೆಯಲ್ಲೂ ಕೂಡ ಬೈತಾ ಇದಾರೆ ಅವಳಿಗೆ, ನೀನ್ ಮಾಡ್ತಿರೋದ್ ತಪ್ಪಮ್ಮ ಅಂತ ಜಗಳ ಮಾಡ್ತಾರೆ. ಆದ್ರೆ ಪವಿ ಮಾತ್ರ ಸಖತ್ ಹಠವಾದಿ. ಇದಲ್ದಂಗೆ ಫ್ಯಾಮಿಲಿಯಲ್ಲಿ ಕನ್ಫ್ಯೂಷನ್ ಇದ್ರೆ
ನೋಡಿದ್ರೆ ಇನ್ನೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರದ್ದೇ ಟ್ರೆಂಡಿಂಗ್ ಟಾಪಿಕ್, ಎಲ್ಲರೂ ರೋಸ್ಟ್ ಮಾಡ್ತಾವ್ರೆ. ನೆಕ್ಸ್ಟ್ ಸೀನ್ ಅಲ್ಲಿ ಒಂದು ಹಂತದ ಮೇಲೆ ಪವಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನಾವ್ ಯಾಕೆ ಒಂದು ರಿಯಾಲಿಟಿ ಶೋಗೆ ಹೋಗ್ಬಿಟ್ಟು ನ್ಯಾಯ ಕೇಳಬಾರ್ದು ಅಂತ ಸತ್ಯಮೇವ ಜಯತೆ ಮಾದರಿ ಅನ್ನೋ ಒಂದು ಶೋಗೆ ನ್ಯಾಯ ಕೇಳಕ್ಕೆ ಹೋಗ್ತಾರೆ. ಅಲ್ಲಿ ಪವಿ ವಾದ ಮಾಡ್ತಾಳೆ, ಇನ್ನು ಎಷ್ಟು ವರ್ಷ ಹೆಣ್ಮಕ್ಳು ಗಂಡನ ಮನೆಗೆ ಹೋಗಿ ಗುಲಾಮ್ರಾಗಿರ್ಬೇಕು ಸರ್? ಯಾಕೆ ಗಂಡಸರು ಹೆಣ್ಣಿನ ಮನೆಗೆ ಬರಬಾರ್ದಾ? ನಾವೇ ಅಲ್ಲಿಗೆ ಹೋಗಿ ಕೆಲಸ ಮಾಡ್ಬೇಕಾ? ಇವ್ರು ಬರಬಾರ್ದಾ ಅಂತ ಫುಲ್ಲು ಡಿಬೇಟ್ ಮಾಡ್ತಾಳೆ. ಡಿಬೇಟು ಫುಲ್ಲು ಹಿಟ್ ಅನ್ಕೊಳ್ಳಿ. ಎಲ್ಲನ್ನೂ ಅರ್ಥ ಮಾಡ್ಕೊಳ್ತಾನೆ. ಪವಿ ಹೇಳದ್ರಲ್ಲೂ ಕೂಡ ನ್ಯಾಯ ಇದೆ. ನನಗಾಗಿ ಇಷ್ಟೊಂದು ಯಾಕೆ ಕಷ್ಟಪಡ್ಬೇಕು ಅವಳು? ನಾನ್ ಯಾಕೆ ಅವಳ ಮನೆಗೆ ಹೋಗ್ಬಾರ್ದು ಅಂತ ತನ್ನ ಮನೆಯನ್ನ ಒಪ್ಪಿಸ್ಬಿಟ್ಟು ಅವಳ ಮನೆಗೆ ಹೋಗ್ಬಿಟ್ಟು ಅಳಿಯನಾಗಿ ಸೆಟಲ್ ಆಗ್ತಾನೆ. ಸ್ಟಾರ್ಟಿಂಗ್ ನಲ್ಲಿ ಮನೆ ಅಳಿಯನಾಗಿ ಬಂದ್ರೆ ಮಾವ ಮತ್ತೆ ಅತ್ತೆ ಸಖತ್ತಾಗಿ ನೋಡ್ಕೊಳ್ತಾರೆ. ಇಲ್ಲೂ ಹಾಗೆಯೇ ಇತ್ತು. ಪವಿ ಅಮ್ಮ ಅಳಿಯನಿಗೆ ರಾಜೋಪಚಾರ ಮಾಡ್ತಾರೆ. ಆದ್ರೆ ಇದೆಲ್ಲ ಸ್ವಲ್ಪ ದಿನ ಮಾತ್ರ. ಪವಿಗೆ ಒಂದು ಕಡೆ ಒಳ್ಳೆ ಜಾಬ್ ಸಿಗುತ್ತೆ. ಅವಳು ಕೆಲ್ಸಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಅಳಿಯ ಮನೆಯಲ್ಲಿ ಖಾಲಿ ಇದ್ದಾನೆ. ಖಾಲಿ ಇರೋ ಅಳಿಯ ಅತ್ತೆ ಮತ್ತೆ ಮಾವಂಗೆ ಖಂಡಿತ ಇಷ್ಟ ಆಗಲ್ಲ. ಎಲೆನ್ಗೆ ರಿಯಲ್ ಆಗಿ ಟಾಸ್ಕ್ ಸ್ಟಾರ್ಟ್ ಆಗೋದೇ ಇಲ್ಲಿ. ಇವನು ಹೇಗಾದ್ರೂ ಮಾಡಿ ಈ ಮನೆಯಿಂದ ಎಸ್ಕೇಪ್ ಆಗಿ ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ರೆ ಅಪ್ಲೈ ಮಾಡಿದ ಜಾಗದಿಂದ ಆಫರ್ ಲೆಟರ್ ಬರೋದೇ ಇಲ್ಲ. ಈಗ ಬೇರೆ ದಾರಿ ಇಲ್ಲ, ಕೆಲ್ಸವೂ ಇಲ್ಲ, ಮನೆಯಲ್ಲೇ ಇರ್ಬೇಕು ಅಂದ ತಕ್ಷಣ ಇಡೀ ಫ್ಯಾಮಿಲಿಗೆ ಕೋಪ ಬರುತ್ತೆ. ಆದ್ರೆ ಪವಿ ಅಂತಾಳೆ, ಏನೂ ಪ್ರಾಬ್ಲಮ್ ಇಲ್ಲ, ನೀನು ಮನೆಯಲ್ಲೇ ಇದ್ದು ನಮ್ಮ ಅಪ್ಪ ಅಮ್ಮನ ನೋಡ್ಕೋ, ಚಿಕ್ಕ ಪುಟ್ಟ ಹೆಲ್ಪ್ ಮಾಡು ಅಂತ ಹೇಳ್ತಾಳೆ. ಇಲ್ಲೇ ಸ್ಟೇಜ್ 1 ಸ್ಟಾರ್ಟ್. ಈಗ ಮನೇಲೊಬ್ಬ ಬಕ್ರ ಕೆಲ್ಸ ಇಲ್ದಂಗ್ ಕುಂತವನೆ ಅಂತಂದ್ರೆ ಇಡೀ ಮನೆ ಕೆಲ್ಸ ಅವನ ಹತ್ರನೇ ಮಾಡಿಸ್ತಿರ್ತಾನೆ. ಇಲ್ಲೂ ಹಾಗೆ ಆಯ್ತು. ಅದ್ರಲ್ಲೂ ಮನೆ ಅಳಿ ಅಂದ್ರೆ ಸುಮ್ನೆ ಬಿಡ್ತಾರ? ಈಗ ಮನೆ ಎಲ್ಲಾ ಕೆಲ್ಸ ನಮ್ಮ ಎಲೆನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಜೊತೆಗೆ ಅತ್ತೆ ಮಾವನ ಟಾರ್ಚರ್ ಬೇರೆ. ಮಾವ ಓಕೆ, ಆದ್ರೆ ಅತ್ತೆ ಫುಲ್ಲು ವಿಲನ್, ಫುಲ್ ಟಾರ್ಚರ್ ಕೊಡ್ತಾ ಇರ್ತಾರೆ. ಅತ್ತೆ ಮತ್ತೆ ಅಳಿಯನ್ ಮಧ್ಯ ಫುಲ್ ಫೈಟ್ ಆಗುತ್ತೆ. ಅತ್ತೆ ಅಳಿಯನ್ ಬಗ್ಗೆ ಮಗಳಿಗೆ ಕಂಪ್ಲೇಂಟ್ ಮಾಡೋದು, ಅಳಿಯ ಅತ್ತೆ ಬಗ್ಗೆ ಹೆಂಡತಿ ಕಂಪ್ಲೇಂಟ್ ಮಾಡೋದು ಅಂತ ಪವಿಗೆ ಟೆನ್ಷನ್ ಕೊಡ್ತಾ ಇರ್ತಾರೆ. ಅದಕ್ಕೆ ಪವಿಗೆ ಫುಲ್ಲು ಕಿರಿಕಿರಿ ಆಗ್ಬಿಟ್ಟು ಇಬ್ರು ಸ್ವಲ್ಪ ಅಡ್ಜಸ್ಟ್ ಆಗಿ ಇರಿ, ಆಗ್ಲೇ ನಾನು ನೆಮ್ಮದಿಯಾಗಿ ಇರೋಕೆ ಸಾಧ್ಯ ಅಂತ ಹೇಳ್ತಾಳೆ. ಮನೆ ಅಳಿಯನಾಗಿ ಬಂದಿದ್ದಕ್ಕೆ ಎಲ್ಲನ್ನು ಫುಲ್ಲು ನೊಂದ್ಕೊಂಡ್ಬಿಟ್ಟಿರ್ತಾನೆ. ಆಗ ಪವಿ ಅಪ್ಪ ಕರೆದ್ಬಿಟ್ಟು ಅಡ್ವೈಸ್ ಮಾಡ್ತಾರೆ, ಅಳಿಯಂದ್ರೆ ಹೆಣ್ಮಕ್ಳು ಮನೇಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ನಾವು ಮನೆಗಾಗಿ ಹೊರಗಡೆ ದುಡಿತೀವಿ, ಅವರು ಮನೆ ಒಳಗಡೆ ದುಡಿತಾರೆ ಅಷ್ಟೇ. ಇದರಲ್ಲಿ ಯಾವ ಕೆಲಸವೂ ಸಣ್ಣದಲ್ಲ. ನಿನ್ನಿಂದ ಸಾಧ್ಯವಾದ್ರೆ ಇಲ್ಲೇ ಇರು, ಇಲ್ದಿದ್ರೆ ನಿಮ್ಮ ಮನೆಗೆ ಹೊರಟು ಹೋಗು, ಯಾಕೆ ಸುಮ್ನೆ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಮಾವನ್ ಮಾತ್ ಕೇಳಿ, ಅಯ್ಯೋ ನಮ್ಮ ಮನೆ ಹೆಣ್ಮಕ್ಳು ಇಷ್ಟೊಂದು ಕಷ್ಟ ಪಡ್ತಾರ, ಇನ್ಮೇಲೆ ಈ ಕುಟುಂಬನ ನೋಡ್ಕೊಳ್ಳೋದು ನಾನೇ, ನಂದೇ ರೆಸ್ಪಾನ್ಸಿಬಿಲಿಟಿ ಅಂತ ಇಡೀ ಮನೆ ಜವಾಬ್ದಾರಿನ ಎಲ್ಲನ್ ವಹಿಸ್ಕೊಳ್ತಾನೆ. ಈಗ ಮನೆ ಎಲ್ಲಾ ಕೆಲಸ ಎಲ್ಲನ್ ಮಾಡ್ತಾನೆ. ಅತ್ತೆ ಮಾವನನ್ನ ತನ್ನ ಕಂಟ್ರೋಲ್ಗೆ ತಗೊಳ್ತಾನೆ. ಮುಂಚೆ ಕೋಪದಲ್ಲಿದ್ದ ಅತ್ತೆ ಈಗ ಸಖತ್ ಹ್ಯಾಪಿ. ನೆಕ್ಸ್ಟ್ ಸೀನ್ ಅಲ್ಲಿ ಮನೆ ಅಳಿಯನಾಗಿ ಹೋದ ಮಗನ್ನ ತುಂಬಾ ದಿನದಿಂದ ನೋಡಿಲ್ವಲ್ಲ ಅಂತ ಎಲೆನ್ ಅಮ್ಮ ಮನೆಗ್ ಬಂದು ನೋಡಿದ್ರೆ ಮಗ ಪಾತ್ರೆ ತೊಳಿತಾವನೆ, ಅಡಿಗೆ ಮಾಡ್ತಾವನೆ, ಬಟ್ಟೆ ಒಗಿತಾ ಇದ್ದಾನೆ. ಇದನ್ನ ನೋಡಿ ಅಮ್ಮನಿಗೆ ತಡ್ಕೊಳಕ್ಕಾಗಲ್ಲ. ನಿನ್ನನ್ನ ಎದೆ ಮೇಲೆ ಇಟ್ಟು ಸಾಕಿದ್ನಲ್ಲೋ, ಇಲ್ಲಿ ಬಂದು ಹೀಗ್ ಕಷ್ಟ ಪಡ್ತಾ ಇದೀಯಾ, ಇನ್ಮೇಲೆ ನಾನ್ ಸುಮ್ನಿರಲ್ಲ, ನನ್ನ ರಿಯಲ್ ಆಟ ತೋರಿಸ್ತೀನಿ ಅಂತ ದಿಢೀರನೆ ಹಾರ್ಟ್ ಅಟ್ಯಾಕ್ ಬಂದಂಗೆ ನಾಟಕ ಮಾಡ್ತಾರೆ. ಅಮ್ಮನಿಗೆ ಎದೆನೋವು ಅಂತ ತಿಳಿದು ಎಲ್ಲನ್ನು ಓಡಿ ಹೋಗಿ ನೋಡ್ತಾನೆ. ಆದ್ರೆ ಅಮ್ಮ ನಾಟಕ ಮಾಡ್ತಿರೋದು ಯಾರಿಗೂ ಗೊತ್ತಿಲ್ಲ. ಮಗು, ನೀನು ನನ್ ಜೊತೆನೆ ಬಂದ್ಬಿಡು, ನಾನು ಇವತ್ತೋ ನಾಳೆನೋ ಅನ್ನೋಗಿದ್ದೀನಿ, ಕೊನೆಗಾಲದಲ್ಲಿ ನೀನ್ ನನ್ ಜೊತೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮಗನ ಬ್ರೇನ್ ವಾಶ್ ಮಾಡಿ ಮನೆ ಅಳಿಯನಾಗಿದ್ದವನ್ನ ಮತ್ತೆ ತನ್ನ ಮನೆ ಕರ್ಕೊಂಡು ಬರ್ತಾರೆ. ಇನ್ಮೇಲೆ ಸೊಸೆ ಕೂಡ ಹಿಂದೆನೆ ಬರ್ಬೇಕಾಯ್ತು. ಈಗ ಮನೆಯಲ್ಲಿ ಎಲ್ಲ ಏನೇನ್ ಕೆಲಸ ಮಾಡ್ತಾ ಇದ್ನೋ ಅದೇ ಕೆಲಸ ಪವಿ ಮಾಡ್ಬೇಕಾಗಿ ಬರುತ್ತೆ. ಅತ್ತೆಯನ್ನ ನೋಡ್ಕೊಳ್ಳೋ ಡ್ಯೂಟಿ ಜಾಸ್ತಿ ಆಗಿದ್ದರಿಂದ ಪವಿಗೆ ಆಫೀಸ್ ವರ್ಕ್ ಮೇಲೆ ಗಮನ ಕೊಡೋಕೆ ಆಗ್ತಾ ಇಲ್ಲ. ಈಗ ಆಫೀಸ್ ಅವರು, ಅಮ್ಮ ನೀನು ಮನೆಯಲ್ಲೇ ಇದ್ಬಿಡು, ಕೆಲ್ಸಕ್ ಬರ್ಬೇಡ ಅಂತ ಆಫೀಸ್ ನಿಂದ ತೆಗೆದಾಕ್ಬಿಡ್ತಾರೆ. ಈಗ ಪವಿಗೆ ಕೆಲ್ಸವೂ ಹೋಯ್ತು. ಈಗ ಗಂಡನೇ ಕೆಲ್ಸಕ್ಕೆ ಹೋಗ್ಬೇಕು, ಎಲ್ಲನೂ ಕೆಲ್ಸಕ್ಕೆ ಹೋಗ್ತಾನೆ. ಅಲ್ಲಿ ಮನೆ ಅಳಿಯನಾಗಿ ಅವನು ಹೇಗೆ ಕಷ್ಟಪಟ್ನೋ, ಇಲ್ಲಿ ಇವಾಗ ಮನೆ ಸೊಸೆಯಾಗಿ ಪವಿ ಕಷ್ಟ ಪಡ್ತಾ ಇದ್ದಾಳೆ. ಇದನ್ನ ನೋಡಿ ಅತ್ತೆಗೆ ಫುಲ್ ಖುಷಿ. ನೆಕ್ಸ್ಟ್ ಸೀನ್ ಅಲ್ಲಿ ಎಷ್ಟೇ ಮುಚ್ಚಿಟ್ರು ಕೂಡ ಸತ್ಯ ಒಂದು ದಿನ ಬರ್ಲೇಬೇಕಲ್ವಾ ಹೊರಗಡೆ. ಅದೇ ರೀತಿ ಎಲೆನ್ ಅಮ್ಮನಿಗೆ ಹುಷಾರಿಲ್ಲದ್ದು ಸುಳ್ಳು ಅನ್ನೋ ಒಂದು ವಿಷಯ ಹೊರ ಬರುತ್ತೆ. ಎಲೆನ್ ಮತ್ತೆ ಪವಿಗೆ ಫುಲ್ಲು ಕೋಪ. ಅದಲ್ದೆ ಪವಿ ಕೆಲ್ಸವೂ ಹೋಯ್ತು, ತನ್ನ ಮನೆಯನ್ನು ಬಿಟ್ಟು ಬಂದಿದ್ದಾಳೆ. ಇದನ್ನೆಲ್ಲ ತಡ್ಕೊಳಕ್ಕೆ ಆಗದೆ ಪವಿ, ಇನ್ಮೇಲೆ ನಾನು ಈ ಮನೆಯಲ್ಲಿ ಇರೋದಿಲ್ಲ, ಎಲೆನ್ ಬಾ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಆದ್ರೆ ಎಲೆನ್ನು, ನಮ್ಮ ಅಮ್ಮನ್ ಬಿಟ್ಟು ನಾನ್ ಬರೋದಿಲ್ಲ, ನಮ್ಮಮ್ಮ ಸುಳ್ಳು ಹೇಳಿದ್ರು ಕೂಡ ನನಗಾಗಿಯೇ ಹೇಳಿದ್ದು, ಇನ್ನು ಎಷ್ಟು ದಿನ ನಾನ್ ನಿಮ್ ಮನೆಗೆ ಇರೋದು, ನೀನು ಇಲ್ಲೇ ಇರು ಅಂತ ಪ್ಲೇಟ್ ಚೇಂಜ್ ಮಾಡ್ಬಿಡ್ತಾನೆ. ಈಗ ಇಬ್ಬರ ಮಧ್ಯೆ ಘೋರ ಜಗಳ. ನೀನು ಬಂದ್ರೆ ಬಾ, ಬರ್ದಿದ್ರೆ ಹೋಗು, ನಾನಂತೂ ನಮ್ಮ ಮನೆಗೆ ಹೋಗ್ತೀನಿ ಅಂತ ಪವಿ ಕೋಪದಿಂದ ತನ್ನ ಮನೆಗೆ ಹೊರಟು ಹೋಗ್ಬಿಡ್ತಾಳೆ. ಮತ್ತೆ ಎರಡು ಫ್ಯಾಮಿಲಿ ಮಧ್ಯೆ ಸಖತ್ ಜಗಳ. ಅವಾಗ ಆಲನ್ ಅಪ್ಪ ಬಂದ್ಬಿಟ್ಟು, ಇನ್ಮೇಲೆ ಆ ಹುಡುಗಿ ಜೊತೆ ಬಾಳೋದ್ ಬೇಡಪ್ಪ, ಅವಳಿಗೆ ಡೈವರ್ಸ್ ಕೊಟ್ಟು ಬೇರೆ ಮದುವೆ ಆಗು ಅಂತ ಅಡ್ವೈಸ್ ಮಾಡ್ತಾರೆ. ಅಪ್ಪ ಇಷ್ಟೊಂದು ಹೇಳ್ತವ್ರೆ, ಇಲ್ಲಿ ತನಕ ಅಪ್ಪನ್ ಮಾತೇ ಕೇಳಿಲ್ಲ, ಈ ಬಾರಿ ಆದ್ರೆ ಕೇಳೋಣ ಅಂತ ಎಲ್ಲನು ಎರಡನೇ ಮದುವೆಗೆ ಒಪ್ಕೊಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಈಗ ಎರಡನೇ ಮದುವೆಗಾಗಿ ಮಂಟಪದಲ್ಲಿ ಕೂತಿದ್ದಾನೆ ಎಲ್ಲನು. ಇಲ್ಲೇ ನೋಡಿ ಬಿಗ್ಗೆಸ್ಟ್ ಟ್ವಿಸ್ಟ್ ಇವಾಗ ಬರೋದು. ಅವನ ಎರಡನೇ ಮದುವೆಯ ಹೆಣ್ಣು ಬೇರೆ ಯಾರು ಅಲ್ಲ, ಅಲ್ಲೂ ಪವಿನೇ ಇರ್ತಾಳೆ.
ಆಗ ಎಲೆನ್ ಅಪ್ಪನ್ ಕಡೆ ನೋಡ್ತಾನೆ. ಅಪ್ಪ ಹೇಳ್ತಾರೆ, ಏನೋ ಎರಡನೇ ಮದುವೆ ಅಂದ ತಕ್ಷಣ ಆ ಹುಡುಗಿನ ಬಿಟ್ಟು ಬಂದ್ಬಿಟ್ಟ. ಈ ಹುಡುಗಿ ಆರಂಭದಲ್ಲಿ ನನಗೆ ಇಷ್ಟ ಆಗಿರ್ಲಿಲ್ಲ, ಆದ್ರೆ ಹೋಗ್ತಾ ಹೋಗ್ತಾ ನನಗೆ ತುಂಬಾ ಇಷ್ಟವಾದ್ಲು. ಯಾಕಂದ್ರೆ ಅವಳಿಂದಲೇ ನೀನು ಇವತ್ತು ಒಬ್ಬ ಮನುಷ್ಯನಾಗಿ ಬದಲಾಗಿದೀಯಾ. ಇದಕ್ಕೂ ಮುಂಚೆ ನೀನು ಒಂಥರ ಬೀದಿ ದಾಸಯ್ಯ ಆಗ್ಬಿಟ್ಟಿದ್ದೆ, ಎಲ್ಲಾ ಕಡೆ ತಿರುಗಾಡ್ತಾ ಇದ್ದಿ, ರೆಸ್ಪಾನ್ಸಿಬಿಲಿಟಿ ಇರ್ಲಿಲ್ಲ. ಆದ್ರೆ ಆ ಹುಡುಗಿಯಿಂದ ನೀನ್ ಇವಾಗ ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿದ್ಯಾ. ಹಾಗಿದ್ಮೇಲೆ ಅವಳೆ ತಾನೇ ನಿನಗೆ ಸೂಕ್ತ ಜೋಡಿ. ಏನೇ ಆದ್ರೂ ಆ ಹುಡುಗಿನ ಬಿಡ್ಬೇಡ ಅಂತ ಅಡ್ವೈಸ್ ಮಾಡ್ತಾರೆ. ಕೊನೆಗೆ ಎರಡು ಫ್ಯಾಮಿಲಿ ಒಂದಾಗಿ ಮತ್ತೆ ಪವಿ ಮತ್ತೆ ಎಲೆನ್ಗೆ ಎರಡನೇ ಬಾರಿ ಮದುವೆ ನಡೆಯುತ್ತೆ. ಇನ್ಮೇಲಾದ್ರೂ ಪ್ರತ್ಯೇಕವಾಗಿ ಇರೋದು ಬೇಡ ಅಂತ ಇಡೀ ಫ್ಯಾಮಿಲಿ ಒಂದೇ ಒಂದು ಮನೆಯಲ್ಲಿದ್ದು ಬಾಳೋಕೆ ಡಿಸೈಡ್ ಮಾಡ್ತಾರೆ. ಈಗ ಗಂಡನು ಮನೆ ಬಿಡ್ಬೇಕಾಗಿಲ್ಲ, ಹೆಂಡತಿನೂ ಕೂಡ ಮನೆ ಬಿಡ್ಬೇಕಾಗಿಲ್ಲ. ಇಡೀ ಫ್ಯಾಮಿಲಿ ಒಂದಾಗಿ ಖುಷಿಯಾಗಿ ಲೈಫ್ ನ ಲೀಡ್ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು ಪ್ಯಾರ್ ಪ್ರೇಮ ಕಲ್ಯಾಣ ಮೂವಿಯ ಕಂಪ್ಲೀಟ್ ಸ್ಟೋರಿ ಮತ್ತೆ ಎಕ್ಸ್ಪ್ಲನೇಷನ್. ಹೇಗನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋದು ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.